ಚಲನಚಿತ್ರ ಇತಿಹಾಸದಲ್ಲಿ ಪರದೆಯ ಮೇಲೆ ಮಹಾನ್ ನಾಯಕರು ಹಲವರಿದ್ದಾರೆ. ಆದರೆ ಜೀವನದಲ್ಲಿ ಮಹಾನ್ ವ್ಯಕ್ತಿತ್ವ ಹೊಂದಿದವರು ಕೆಲವೇ ಜನರು. ಅಂತಹವರಲ್ಲಿ ಮೂವರು ದಿಗ್ಗಜರು. ತಮಿಳುನಾಡಿನ ಜನಪ್ರಿಯ ನಾಯಕ ಶ್ರೀ ಎಂ.ಜಿ. ರಾಮಚಂದ್ರನ್, ತೆಲುಗಿನ ಮಹಾನ್ ನಟ ಶ್ರೀ ಎನ್.ಟಿ. ರಾಮಾರಾವ್ ಮತ್ತು ಕರ್ನಾಟಕದ ಹೆಮ್ಮೆಯ ಡಾಕ್ಟರ್ ರಾಜ್ಕುಮಾರ್. ಒಮ್ಮೆ ಚೆನ್ನೈನ ಮದ್ರಾಸ್ ಹೋಟೆಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಂಜಿಆರ್ ಅವರನ್ನು ಭೇಟಿಯಾದರು. ಅವರಿಬ್ಬರು ಆತ್ಮೀಯವಾಗಿ ಬಹುಕಾಲ ತನಕ ಮಾತನಾಡುತ್ತಿದ್ದರು. ಹೊರಗೆ ಅನೇಕ ಜನರು ಎಂಜಿಆರ್ ಅವರನ್ನು ನೋಡಲು ಕಾದಿದ್ದರು. ಅದು ಗಮನಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ಎಂಜಿಆರ್ ಅವರಿಗೆ ವಿನಯದಿಂದ ಹೇಳಿದರು, ನಿಮಗಾಗಿ ಬಹಳ ಜನರು ಕಾಯುತ್ತಿದ್ದಾರೆ. ನಾನೀಗ ಹೊರಟರೆ ಒಳಿತು. ಅದಕ್ಕೆ ಎಂಜಿಆರ್ ಮೃದುವಾಗಿ ನಗುತ್ತಾ ಹೇಳಿದರು, ಅವರಿಗೆ ನನ್ನಿಂದ ಕೆಲಸವಿರಬಹುದು, ನನಗೆ ನಿಮ್ಮಿಂದ ಕೆಲಸವಿದೆ. ಆ ಮಾತು ಕೇವಲ ವಾಕ್ಯ ಅಲ್ಲ, ಅದು ಗೌರವದ ಪ್ರತೀಕ, ಅದು ವ್ಯಕ್ತಿತ್ವದ ಎತ್ತರ. ಮತ್ತೊಂದು ಸಂದರ್ಭ, ಹೈದರಾಬಾದ್ನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಎನ್.ಟಿ. ರಾಮಾರಾವ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಭೋಜನಕ್ಕೆ ಆಹ್ವಾನಿಸಿದ್ದರು. ಕಾರ್ಯಕ್ರಮದಲ್ಲಿ ಜನಸಂದಣಿ ಹೆಚ್ಚು ಇದ್ದುದರಿಂದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭೋಜನಕ್ಕೆ ಹೋಗುವುದು ಸ್ವಲ್ಪ ತಡವಾಯಿತು. ಆಗ ಅವರು ವಿನಯದಿಂದ ತಿಳಿಸಿದರು, ನಾನು ತಡವಾಗಿ ಬರುತ್ತೇನೆ, ದಯವಿಟ್ಟು ನೀವು ಊಟ ಮುಗಿಸಿ ಮಲಗಿಕೊಳ್ಳಿ. ಆದರೆ ಡಾಕ್ಟರ್ ರಾಜ್ಕುಮಾರ್ ಬಂದಾಗ ಎನ್.ಟಿ.ಆರ್. ಅವರು ಊಟ ಮಾಡದೆ ಬಾಗಿಲ ಬಳಿ ರಾಜಗಾಗಿ ಕಾಯುತ್ತಿದ್ದರು. ಅವರ ಮನಸ್ಸಿನಲ್ಲಿ ಅತಿಥಿಗೆ ಗೌರವ ಮುಖ್ಯವಾಗಿತ್ತು. ಇದು ಸ್ಪರ್ಧೆಯ ಕಥೆಯಲ್ಲ, ಇದು ಅಹಂಕಾರದ ಕಥೆಯಲ್ಲ, ಇದು ಪರಸ್ಪರ ಗೌರವದ ಕಥೆ. ಈ ದಿಗ್ಗಜರು ಕೇವಲ ನಟರಲ್ಲ, ಅವರು ಸಂಸ್ಕೃತಿ, ಮೌಲ್ಯ ಮತ್ತು ವ್ಯಕ್ತಿತ್ವದ ಪ್ರತೀಕಗಳು. ಮಹತ್ವವು ಎಂದಿಗೂ ಕೂಗುವುದಿಲ್ಲ, ಅದು ಶಾಂತವಾಗಿ ಮತ್ತೊಂದು ಮಹತ್ವವನ್ನು ಗುರುತಿಸುತ್ತದೆ. ಮಹತ್ವವು ಮಹತ್ವವನ್ನು ಗೌರವಿಸುತ್ತದೆ. ಒಟ್ಟಿನಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ. Greatness respects greatness. A vessel that is full does not spill over.